ಏನಾದ್ರೂ ಮಾಡ್ತೀನಿ ನನ್ನ ಜೀವನದಲ್ಲಿ, ಇಂಜಿನಿಯರಿಂಗ್ ಅಂತೂ ಮಾಡಲ್ಲ. ಸೊ ಇವತ್ತು ನನ್ನ ಲೈಫ್ ಜರ್ನಿನ ನಿಮ್ ಜೊತೆ ಶೇರ್ ಮಾಡ್ಬಿಡ್ತೀನಿ. ಕೆಲಸನ ಆಮೇಲೆ ಮಾಡ್ತೀನಿ. ಫಸ್ಟ್ ಕ್ಲಾಸ್ ಸ್ಟೂಡೆಂಟ್, ರ್ಯಾಂಕ್ ಸ್ಟೂಡೆಂಟ್ ಅಲ್ಲ. ಇಂಜಿನಿಯರಿಂಗ್ ಅಲ್ಲಿ ಎಷ್ಟೊಂದು ಬ್ಯಾಕ್ಲಾಗ್ ಆಗ್ಬಿಡ್ತಿತ್ತು ಅನ್ಕೊಳ್ಳಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯಶ್ರೀ. ಇದು 2ನೇ ದಿನದ ಬ್ಲಾಗು. ಇವತ್ತು ಕೂಡ ಲೇಟ್ ಆಗಿ ಎದ್ದಿದ್ದೀನಿ. ಚೆನ್ನಾಗಿ ಬೈರಿ, ನನಗೆ ಟೈಮ್ ತೋರಿಸ್ತೀನಿ. ಟೈಮ್ ಬಂದು 11:48. ಇನ್ನೂ ನಾನು ತಿಂಡಿ ತಿಂದಿಲ್ಲ. ಲೇಟು ಗೈಸ್. ನಾನು ಏನು ಬಂದೈತೋ ಗೊತ್ತಿಲ್ಲ ನನಗೆ. ಇದಿಷ್ಟ ಇಲ್ಲ ನನಗೆ. ನಾನೇನು ಮಾಡ್ತೀನಿ ಅಂತಂದರೆ, ರಾತ್ರಿ ಲೇಟಾಗಿ ಮಲ್ಕೊಂಡ್ಬಿಡ್ತೀನ, ಆಮೇಲೆ ಬೆಳಗ್ಗೆ ಲೇಟಾಗಿ ಎದ್ದೊಳ್ತೀನಿ ಅಂತ ಅಂದ್ಕೊಂಡ್ರೆ ತಪ್ಪು. ನಾನು ಪ್ರತಿ ಸಲನೂ ರಾತ್ರಿ ಒಂದಿನ 7 ಗಂಟೆಗೆ ಮಲಗಿದ್ದೀನಿ, ನಾಳೆ ಬೆಳಗ್ಗೆ ನಾನು ಬೇಗ ಎದ್ದೇಳಬೇಕು ಅಂತ. ಬಟ್ ಅವತ್ತು ಕೂಡ ನಾನು ಎದ್ದಿಲ್ಲ ಗೈಸ್. ಅವತ್ತು ನಾನು ಎದ್ದಿರೋದೆ 9 ಗಂಟೆಗೋ 8 ಗಂಟೆಗೋ ಎದ್ದಿದ್ದೆ. ನನಗೆ ಅವಾಗ ಗೊತ್ತಾಯ್ತು, ಅಯ್ಯೋ ನಾನು ಬೆಳಗ್ಗೆ ಯಾಕೆ ಎದ್ದೊಳಕಾಯ್ತಾ ಇಲ್ಲ ಅಂತ. ಅದು ಬಿಡಿ, ಯಾಕತ್ತೆ ಬಿಡಿ, 1 ನಿಮಿಷ. ಸೊ ಇನ್ನೊಂದೇನಂತಂದ್ರೆ, ನಾನು ಎಕ್ಸಾಮ್ಗೂ ಕೂಡ 5 ಗಂಟೆಗೆ ಎದ್ದು ಓದ್ ಮನುಷ್ಯನೇ ಅಲ್ಲ. ನಾನು ಬೆಳಿಗ್ಗೆ ಎದ್ದೋಳ ಜಾಯಮಾನನೇ ಇಲ್ಲ. ಬೇಕಾದ್ರೆ ನಾನು ಓದಿಲ್ದೇ ಇದ್ದಾಗ 3 ಗಂಟೆ ಗಂಟ ಓದಿ ಮಲ್ಕೊಂಡ್ಬಿಟ್ಟಿದ್ದೀನಿ ಹೊರತು ಬೆಳಿಗ್ಗೆ 5 ಗಂಟೆ 6 ಗಂಟೆ 7 ಗಂಟೆಗೆ ಎದ್ದು ಓದೋ ಚಾನ್ಸೇ ಇಲ್ಲ. 7 ಗಂಟೆಗೆ ಎದ್ದು ರೆಡಿಯಾಗಿ ಆಮೇಲೆ ಬಸ್ಸಲ್ಲಿ ಹೋಗ್ತಾ ಹೋಗ್ತಾ ರಿವಿಷನ್ ಮಾಡ್ಕೊಂಡು ಹೋಗಿದ್ದೀನಿ ಹೊರತು ಬೆಳಗ್ಗೆ ಎದ್ದು ನಾನು ಯಾವತ್ತೂ ಜೀವನದಲ್ಲೇ ಇಲ್ಲಿವರೆಗೂ ಓದಿಲ್ಲ. ನಿದ್ದೆಗೆ ಅದು ಏನೇನೋ ಕಳ್ಳಾಟ ಆಡ್ಬಿಟ್ಟಿದ್ದೀನಿ ಗೈಸ್. ನಮ್ಮಮ್ಮ ಕರೀತಾರೆ ನನ್ನ ಕುಂಭಕರ್ಣ ನೀನು ಅಂತ. ಕುಂಭಕರ್ಣಿ ಅಂತ ಬೈತಾರೆ. ಚಿಕ್ಕದ್ರಿಂದನೂ ಪಾಪುಯಿಂದನೂ ನಾನು ನಿದ್ದೆ ಪೋತಿ ಅಂತಾನೆ ಕರೀತಾರೆ. ಪಾಪುಯಿಂದನೂ 1 ತಿಂಗಳು 2 ತಿಂಗಳು ಮಕ್ಳಿರ್ತಾವಲ್ಲ, ಅವಾಗ್ಲೂ ಎದೊಳ್ತಾನೆ ಇರ್ಲಿಲ್ವಂತೆ, ಮಲ್ಗೆ ಇರ್ತಿದ್ನಂತೆ. ಅದು ಬರ್ತು ಬಂದ್ಬಿಟ್ಟೈತಲ್ಲ, ನನಗೆ ಚೇಂಜ್ ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಐತೈತೆ. ಸೀರಿಯಸ್ಲಿ ನಾನು ಲೇಟು ಗೈಸ್. ಲೇಟು ಫಂಕ್ಷನ್ಗೆ ಹೋಗೋದು ಲೇಟು, ಎಲ್ಗೆ ಹೋಗೋದು ಲೇಟ್ ನಿತ್ಯಶ್ರೀ. ಒಟ್ಟಲ್ಲಿ ಅವನ್ನೆಲ್ಲ ಚೇಂಜ್ ಮಾಡಬೇಕು. ಚೇಂಜ್ ಮಾಡೋಣ. ನಾಳೆ ಪಕ್ಕ 7 ಗಂಟೆಗೆ ಎದ್ದು ಎಲ್ಲನೂ ಕ್ಲೀನ್ ಮಾಡಿ ನಾನು ಬ್ಲಾಗ್ ಮಾಡ್ತೀನಿ. ನಾನು ಹೇಳ್ದೆ ಅಲ್ವಾ. ಸೊ ನಿಮಗೆ ಇವಾಗ ನಾನು ತೋರಿಸ್ತಾ ಇದ್ದೀನಿ ಅಂತಂದರೆ ನಾನು ಸರಿಯಾಗಿರ್ಬೇಕು ಫಸ್ಟು. ಪರ್ಫೆಕ್ಟ್ನೆಸ್ ಇಲ್ಲ. ಎಲ್ಲ ವ್ಲಾಗಲ್ಲೂ ಪರ್ಫೆಕ್ಟಾಗಿರೋದನ್ನ ತೋರಿಸ್ತಾರೆ. ನಾನು ಪರ್ಫೆಕ್ಟಾಗಿರೋದು ತೋರಿಸ್ತಾ ಇಲ್ಲ. ಪರ್ಫೆಕ್ಟ್ ಆಗೋ ಥರ ತೋರಿಸ್ತೀನಿ. ನಾನು ಆಗ್ತೀನಿ, ನೀವು ಆಗಿ. ಅದಕ್ಕೆ ವ್ಲಾಗ್ ಮಾಡ್ತಾ ಇರೋದು. ನನ್ನ ವ್ಲಾಗು ಏನಂದರೆ, ನನಗೆ ಕೈ ನೋಯ್ತೈತೆ ಗೈಸ್. ಈ ಫೋನ್ ಇಟ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ ನನಗೆ. ಏನಂದರೆ, ನನಗಿರೋದು 15,000 ಸಬ್ಸ್ಕ್ರೈಬರ್ಸ್ ಆಯಿತಾ. ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿರೋದ್ರಿಂದ 100 ಜನ ನೋಡ್ಬೋದು, ಇಲ್ಲ 500 ಜನ ನೋಡ್ಬೋದು, 1,000 ಜನ ನೋಡ್ಬೋದು ಸದ್ಯಕ್ಕೆ, ಆಯಿತಾ. ಅಷ್ಟು ಜನದಲ್ಲಿ ನಾನು ಒಬ್ರನ್ನ ಇನ್ಸ್ಪೈರ್ ಮಾಡಿದ್ರೆ ಸಾಕು ನನಗೆ, ಇನ್ನೇನು ಬೇಡ. ಅಷ್ಟೇ, ಒಬ್ರನ್ನ ಇನ್ಸ್ಪೈರ್ ಮಾಡಿದ್ರೆ ಸಾಕು, ಅವರು ನನ್ನ ಜೊತೆ ಚೇಂಜ್ ಆದರೆ ಸಾಕು. ನೀವು ನಂತರ ಈ ಥರ ಒಳ್ಳೆ ಹಿಂಗಿದ್ರೆ, ಇಷ್ಟೊತ್ತು ಎದ್ದೋಳೋದು, ಈ ಥರ ಎಲ್ಲ ಸರಿಯಾಗಿ ಕೆಲಸ ಮಾಡದೇ ಇರೋದು, ಸೋಂಬೇರಿ ಆಗಿರೋದು ಥರ ಇದ್ದರೆ, ಇನ್ಮೇಲೆ ನೀವು ನನ್ನ ಜೊತೆ ಚೇಂಜ್ ಆಗಿ ನಾನು ಖಂಡಿತ ಚೇಂಜ್ ಆಗ್ತೀನಿ. ಸಿ ಗೈಸ್, ನಾನೇನಾದರೂ ವ್ಲಾಗ್ ಮಾಡಿರಲಿಲ್ಲ ಅಂದಿದ್ರೆ ಹೇಗಿರ್ತಿದ್ದೆ ಅಂದರೆ, ಇನ್ನೂ ಮನೆಯಲ್ಲಿ ಹಳೆ ಬಟ್ಟೆ ಥರ ಐತೆ ಮನೇಲಿ, ಅದನ್ನ ಹಾಕೊಂಡು, ಆಮೇಲೆ ಇನ್ನೂ ಹಳೆ ಪ್ಯಾಂಟ್ ಐತೆ. ಈಗ ಸ್ವಲ್ಪ ಸುಮಾರಾಗಿರೋ ಪ್ಯಾಂಟ್. ಈಗ ಸ್ವಲ್ಪ ಸುಮಾರಾಗಿರೋ ಪ್ಯಾಂಟ್ ಹಾಕಿದ್ದೀನಿ. ಹಳೆ ಬಟ್ಟೆ ಎಲ್ಲ ಚೆನ್ನಾಗಿರೋದೆ, ಕಾಸ್ಟ್ಲಿ ಇದೆ ಗೈಸ್. ಆಯಿತಾ, ಚೆನ್ನಾಗಿರೋದೆ. ಇವಾಗ ಈ ಥರ ಇದ್ದೀನಿ. ಅಕಸ್ಮಾತ್ ವ್ಲಾಗ್ ಏನಾರು ಮಾಡಿರಲಿಲ್ಲ ಅಂದ್ಕೊಳ್ಳಿ, ಹಳೆ ಬಟ್ಟೆ, ಹಳೆ ಇದು, ತಲೆನೂ ಬಾಚಿದಂಗೆ, ಏನು ಮಾಡ್ದಂಗೆ, ಹಂಗೆ ತಿಂಡಿ. ನಾನು ಪಕ್ಕ ಬ್ರಷ್ ಮಾಡೇ ಊಟ ಮಾಡೋದು, ಬ್ರಷ್ ಮಾಡೇ ತಿನ್ನೋದು. ಮುಖ ತೊಳಿದಾದ್ರೂ ಬ್ರಷ್ ಮಾಡಿರ್ತೀನಿ. ಸೊ ಹಂಗೆ ತಿನ್ಕೊಂಡು ಮುಖ ತೊಳಿದಂಗೆ ಬಿದ್ದಿರ್ತಿದ್ದೆ. ಏನಾದರೂ ಹೊರಗಡೆ ಶೂಟ್ಸು ವ್ಲಾಗ್ ಮಾಡಬೇಕಲ್ಲ, ಶೂಟ್ಸು ವ್ಲಾಗು ಏನಾದರೂ ಇದ್ದರೆ ಅವಾಗ ಮಾತ್ರ ರೆಡಿ ಆಗ್ತೀನಿ, ಇಲ್ಲಾಂದರೆ ಹಂಗೆ ಹುಚ್ಚಿ ಥರ ಇರ್ತೀನಿ ನಾನು. ಸೊ ಇವಾಗ ಸರಿ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಸರಿ ಹೋಗೋಣ. ಏನು ಕೈ ನೋಯ್ತೈತೆ. ಎಲ್ಲರೂ ರೈಟ್ ಹ್ಯಾಂಡಲ್ಲಿ ವ್ಲಾಗ್ ಮಾಡಿದ್ರೆ ನಾನು ಲೆಫ್ಟ್ ಹ್ಯಾಂಡಲ್ಲಿ ವ್ಲಾಗ್ ಮಾಡ್ತೀನಿ, ಅದಕ್ಕೆ ಕೈ ನೋವ್ತಿರ್ಬೋದು ನನಗೆ. ಈ ಕೈಲಿ ನನಗಂತೂ ವ್ಲಾಗೇ ಮಾಡೋಕ್ಕೆ ಬರೋಲ್ಲ. ನಾನು ಮಿನಿ ವ್ಲಾಗ್ ಮಾಡ್ತಿದ್ದು ಕೂಡ ಲೆಫ್ಟ್ ಹ್ಯಾಂಡಲ್ಲಿ, ಬಟ್ ಇನ್ಮೇಲೆ ರೈಟ್ ಹ್ಯಾಂಡಲ್ಲಿ ಕಲ್ತ್ಕೋಬೇಕು. ಅಂದರೆ ನಾನು ಬರೆಯೋದೆಲ್ಲ ರೈಟ್ ಹ್ಯಾಂಡಲ್ಲೇ, ಬಟ್ ವ್ಲಾಗ್ ಮಾತ್ರ ಅಭ್ಯಾಸ ಆಗಿದ್ದು ಲೆಫ್ಟ್ ಹ್ಯಾಂಡಲ್ಲಿ. ಆದರೆ ಈ ಕೈ ನೋಯ್ತೈತೆ, ಲೆಫ್ಟ್ ಹ್ಯಾಂಡಲ್ಲಿ ಜಾಸ್ತಿ ಶಕ್ತಿ ಇರಲ್ವಲ್ಲ. ಇನ್ಮೇಲೆ ರೈಟ್ ಹ್ಯಾಂಡಲ್ಲಿ ಮಾಡಬೇಕು.
ಇರ್ರಿ ಒಂದು ನಿಮಿಷ ಕ್ಯಾಮ್ರಾ ಸೆಟ್ ಮಾಡ್ಕೊತೀನಿ. ಸೊ ಓಕೆ ಫ್ಯಾಮ್, ಜಾಸ್ತಿ ಮಾತಾಡ್ತಾ ಇದ್ದೀನಿ ನಾನು. ಫಸ್ಟು ಹೋಗಿ ತಿಂಡಿ ತಿನ್ನುವ ಬನ್ನಿ. ತಿಂಡಿ ನಮ್ಮನೆ ನಾನೇ ಈಗ ತಾನೇ ಬೇಯಿಸಿಟ್ಬಿಟ್ಟು ಬಂದೆ. ಏನಿದು ಪರೋಟಾಗೆ ಚಟ್ನಿ ಖಾಲಿ ಆಗ್ಬಿಟ್ಟಿದೆ. ಅಂದರೆ ಅಲ್ಲೆಲ್ಲ ಗೋರ್ಕೊಂಡ್ರು ಬರ್ತಾ ಇಲ್ಲ ಗೈಸ್. ಟೊಮೊಟೊ ಕೆಚಪ್ ಹಾಕೊಂಡು ತಿನ್ನೋಣ ಅಂದ್ಕೊಂಡೆ, ಬೇಡ ಅನಿಸ್ತು. ಬಟ್ ಇವಾಗ ಏನು ತಿನ್ನಲಿ ಏನು ಗೊತ್ತಾ ಗೈಸ್, ನಮ್ಮಮ್ಮ ಬಂದಾಗ ಹೇಳ್ತಾರೀ ತುಪ್ಪನ ಅಲ್ಲಿ ಔಸಿಟ್ಟವ್ರೆ ಆಯ್ತಾ. ಏನಕ್ಕೆ ಅಂತಂದರೆ ತುಪ್ಪ ದೇವ್ರಿಗಂತೆ, ನಾವು ತಿನ್ನಬಾರ್ದು ಅಂತೆ. ಇದ್ಯಾವ ನ್ಯಾಯ? ದೇವ್ರೇನು ತಿಂತದಾ? ಈಗ ನಮ್ಮ ಮನೇಲಿ ನಾನು ಕುಳ್ಳಿಗಿರೋದ್ಕೂ ಎಟ್ಟುತ್ತೆ ಇರೋದ್ಕೂ ಗಾಯ್ಸ್. ಇವತ್ತಿನ ತಿಂಡಿ ಬಂದು ಪರೋಟ ಮತ್ತು ತುಪ್ಪ ಜಾಸ್ತಿ ಹಾಕೊಂಡಿದ್ದೀನಿ. ಇವಾಗ ತಿನ್ನಬೇಕು. 12 ಗಂಟೆಗೆ ಯಾರಾದರೂ ತಿಂಡಿ ತಿಂತಾರ ಗೈಸ್? ಹೇಳ್ರಿ ನೀವು ತಾನೆ. 12 ಗಂಟೆ ಆಗೈತೆ, ಈಗ ತಿಂಡಿ ತಿಂತಾಯಿದ್ದೀನಿ. ಇದು ಈಸಿಯಾಗೂ ಗೊತ್ತಾಯಿಲ್ಲ, ಒಣಗೋಗೈತೆ. ಅಮ್ಮ ಒಣಗೋಗೈತಲ್ಲ ಅಂತಂದರೆ 7 ಗಂಟೆ ನೋಡೋದು ನಾಯಿ ಮುಖ, ಇನ್ನೇನು ಒಣಗ್ದೇನೆ ಅಂತ ಬೈತದೆ. ಬಿಸಿಯಾಗಿದ್ದಾಗ ತಿನ್ನಬೇಕು ಅಂತಲೂ ಬೈತದೆ. ಇವಾಗ ನಾನು ತಿಂಡಿ ಎಲ್ಲ ತಿಂದಾಯಿತು. ಹಾಲು ಆರ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ತುಂಬ ಸುಡ್ತೈತೆ. ನಾನು ಎಲ್ಲರೂ ಊಟ ಮಾಡೋ ಟೈಮಲ್ಲಿ ನಾನು ತಿಂಡಿ ಮಾಡಿದ್ದೀನಿ. ಬೆಳಿಗ್ಗೆ ಒಂದು 8 ಗಂಟೆಲಲ್ಲ, ಸುಮ್ಮನೆ ಕೂತಿದ್ದೆ ಬೆಡ್ ಮೇಲೆ, ಏನು ಕೆಲಸ ಮಾಡ್ದೇನೆ. ಒಂದು 8:15ಗೆ ಹಾಲು ಕುಡ್ದಿದ್ದೆ, ಅದಕ್ಕೆ ಸ್ವಲ್ಪ ತಡ್ಕೊಂಡಿತ್ತು ಬಾಡಿ. ಇವಾಗ ತಿಂಡಿ ಮಾಡಿದ್ದೀನಿ. ಊಟ ಮಾಡೋ ಟೈಮಲ್ಲಿ ತಿಂಡಿ ಮಾಡಿದ್ದೀನಿ. ನಾವು ಈ ಗ್ಲಾಸಲ್ಲಿ ಇರೋ ಹಾಲನ್ನ ಕುಡಿದ್ಬಿಟ್ಟು ನಾನು ನಿಮಗೆ ಇವತ್ತು ಹೇಳಿದ್ದೀನಲ್ಲ ನನ್ನ ಲೈಫ್ ಜರ್ನಿನ ಹೇಳ್ತೀನಿ ಅಂತ, ಅದನ್ನು ಹೇಳಿ ನನ್ನ ಕೆಲಸ ನಾನು ಮಾಡಬೇಕು. ಸ್ವಲ್ಪ ತೊದಲುತ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ಗೈಸ್, ಏನಂತಂದರೆ ನನ್ನ ಬೆಡ್ಡು ಹಿಂಗಾಗೈತೆ, ಇಷ್ಟು ಕೆಡ್ತಾಗಿದೆ. ನನ್ನ ತಂಗಿ ಕಾಲೇಜ್ಗೆ ಹೋಗೋಳೆ, ಜೀನ್ಸ್ ಪ್ಯಾಂಟು ಎಲ್ಲ ಒಂದೊಂದು ಚೈನ್ ಮಾಡಿ ಒಂದೊಂದು ಟಾಪ್ ಎಲ್ಲ ಎಸ್ತು ಹೋಗೋಳೆ. ಮಿಲ್ಕ್ ಇವಾಗ ಆರಿದೆ. ನನ್ನ ರೂಮ್ ಕೂಡ ನಾನು ರೆಡಿ ಮಾಡಿದ್ದೀನಿ. ಏನಂತಂದರೆ ನನಗೆ ಸ್ವಲ್ಪ ನೀಟಾಗಿರಬೇಕು. ನಾನು ಓದಬೇಕಾದ್ರೂ ಆಗಲಿ, ಕೆಲಸ ಮಾಡಬೇಕಾದ್ರೂ ಆಗಲಿ, ನನ್ನ ಸುತ್ತಮುತ್ತ ವಾತಾವರಣ ನೀಟಾಗಿರಬೇಕು. ಈ ಕಾರ್ಪೆಟು ಕೊಳೆಯಾಗೈತೆ, ಆಮೇಲೆ ಚೇಂಜ್ ಮಾಡಬೇಕು. ಒಟ್ಟಲ್ಲಿ ನೀಟಾಗಿರಬೇಕು. ಸೊ ನಾನು ಯೂಸ್ ಮಾಡೋದು ಲ್ಯಾಪ್ಟಾಪು, ಬುಕ್ಕು, ಇಯರ್ಫೋನ್, ಕನ್ನಡಕ, ಸೋಡಾ, ಇದರಲ್ಲೂ ಒಂದು ಕನ್ನಡಕ ಐತೆ. ಮತ್ತು ನನ್ನ ಟ್ರೈಪೋಡು, ನಾನು ಇನ್ನೊಂದು ಐಫೋನು, ಫಸ್ಟ್ ತಗೊಂಡಲ್ಲ ಐಫೋನು ಅದು. ಗೈಸ್, ಇನ್ನೊಂದೇನಂತಂದರೆ ನಾನು ಇರೋದೇ ಹಿಂಗೆ, ಡೈಲಿ ಇದೇ ಥರ ಇರ್ತೀನಿ. ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಮಾತ್ರ ಸ್ವಲ್ಪ ರೆಡಿ ಆಗ್ತೀನಿ ಅಷ್ಟೇ. ಅಲ್ಲೂ ಸಿಂಪಲಾಗೇ ಇರ್ತೀನಿ, ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ತೀನಿ. ಎಲ್ಲಿ ಯಾವ ಥರ ಡ್ರೆಸ್ ಹಾಕ್ಬೇಕೋ ಅದನ್ನು ಹಾಕ್ತೀನಿ. ಡ್ರೆಸ್ ಸೆನ್ಸ್ ಇದೆ ನನಗೆ. ಮತ್ತು ಇನ್ನೇನಂತಂದರೆ ನಾನು ಮನೇಲಿ ಇರೋದು ಹಿಂಗೆ ಸಿಂಪಲ್ ಆಗಿರ್ತೀನಿ. ಮನೇಲಿ ಇರ್ಬೇಕಾದ್ರೆ ವ್ಲಾಗ್ ಮಾಡ್ತೀನಿ ಅಂತ ನಾನು ಹೊಸ ಬಟ್ಟೆ ಹೊಸ ಎಲ್ಲದೆಲ್ಲ ಹಾಕೊಳಕ್ಕಾಗಲ್ಲ. ಇರೋದು ಹಿಂಗೆ, ನಾನು ತೋರಿಸೋದೆ ಹಿಂಗೆ. ನಾನು ಸ್ವಲ್ಪ ಸಿಂಪಲ್ ಹಾಗೆ ಡಿಫ್ರೆಂಟ್ ಕೂಡ. ಹೋಗ್ತಾ ನಿಮಗೆ ಮುಂದೆ ಗೊತ್ತಾಗುತ್ತೆ. ಏನು ಗೊತ್ತಾ ಗೈಸ್, ನನಗೆ ಕನ್ನಡಕ ಹಾಕೊಳಕ್ಕೆ ಇಷ್ಟ ಇಲ್ಲ. ಆದರೆ ದೇವರು ಕಾಣಿಸ್ದಂಗೆ ಮಾಡಿಬಿಟ್ಟವನೆ. ದೂರ ಕಾಣಿಸಲ್ಲ ಕನ್ನಡಕ ಹಾಕಿಲ್ಲ ಅಂದರೆ. ಸ್ವಲ್ಪ ಕಾಣಿಸುತ್ತೆ, ಓಕೆ. ಬಟ್ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡಬೇಕಾದ್ರೆ, ಫೋನಲ್ಲಿ ಎಡಿಟ್ ಮಾಡಬೇಕಾದ್ರೆ, ವೀಡಿಯೋಸ್ ಎಡಿಟ್ ಮಾಡಬೇಕಾದ್ರೆ ಕನ್ನಡಕ ಹಾಕೊಂಡೇ ಮಾಡಬೇಕು, ಇಲ್ಲಾಂದರೆ ಕಣ್ಣು ತುಂಬ ನೋವುತ್ತೆ. ಓಕೆ ಗಾಯ್ಸ್, ಇವಾಗ ನಾನು ಕೆಲಸ ಮಾಡಿಕೊಂಡೆ ನನ್ನ ಲೈಫ್ ಜರ್ನಿನ ಸಿಂಪಲ್ ಆಗಿ ಮುಗಿಸ್ತೀನಿ. ಆ್ಯಕ್ಚುಲಿ ನನಗೆ ತಲೆ ನೋವ್ತೈತೆ ಗಾಯ್ಸ್. ಸೊ ಇವತ್ತು ನನ್ನ ಲೈಫ್ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡಿಬಿಡ್ತೀನಿ. ಕೆಲಸನ ಆಮೇಲೆ ಮಾಡ್ತೀನಿ, ಫಸ್ಟ್ ಲೈಫ್ ಜರ್ನಿನ ಶೇರ್ ಮಾಡ್ತೀನಿ. ನಮ್ಮ ಮನೇಲಿ ಪರ್ಟಿಕ್ಯುಲರ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಬಟ್ 3 ಹೊತ್ತು ಊಟಕ್ಕೇನು ಕಮ್ಮಿ ಮಾಡಿಲ್ಲ. ತುಂಬ ಚೆನ್ನಾಗಿ ನೋಡ್ಕೊಂಡವ್ರೆ. ನನ್ನ ತಂಗಿ, ನನ್ನ ತಮ್ಮಣ್ಣು, ನಮ್ಮ ಅಪ್ಪ ಅಮ್ಮ ಚೆನ್ನಾಗೇ ನೋಡ್ಕೊಂಡವ್ರೆ. ಬಟ್ ಮಿಡಲ್ ಕ್ಲಾಸ್ ಅಂತಂದರೆ ಹೆಂಗಿರುತ್ತೆ ಅಂತಂದರೆ ನಿಮಗೆ ಗೊತ್ತು. ಊಟಕ್ಕೆ ಎಷ್ಟು ಬೇಕೋ, ಮಕ್ಳನ್ನ ಓದ್ಸೋಕ್ಕೆ ಎಷ್ಟು ಬೇಕೋ ಅಷ್ಟೇ ಕಾಸಿರುತ್ತೆ. ಮತ್ತು ಏನೇನೋ ಬಟ್ಟೆ ತಗೊಳ್ಳೋಕ್ಕೆ ಅಷ್ಟು ಕಾಸಿರುತ್ತೆ ಅಷ್ಟೇ. ಏನು ಎಕ್ಸ್ಟ್ರಾ ಸೇವಿಂಗ್ಸ್ ಮಾಡ್ಕೊಂಡೆಲ್ಲ ಇರಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಷ್ಟೇ. LKG ಓದಿದೆ, UKG ಓದಿದೆ, ಪ್ರೈಮರಿ ಓದಿದೆ. ಅದು ಯಡಿಯೂರಲ್ಲಿ ಓದಿದ್ದು ನಾನು. ಅದಾದಮೇಲೆ PU ಅಲ್ಲ, ಅದಕ್ಕಿಂತ ಮುಂಚೆನೂ ಹೈಸ್ಕೂಲು. 6th ನಾನು 10th ಓದಿದ್ದು ಹಾಸ್ಟೆಲಲ್ಲಿ, ಕಿತ್ತೂರಾಣಿ ಚೆನ್ನಮ್ಮ ಹಾಸ್ಟೆಲಲ್ಲಿ ಓದಿದ್ದು. ಅಲ್ಲೂ ಚೆನ್ನಾಗಿತ್ತು, ಮೆಮೊರೀಸ್ ಎಲ್ಲ ಚೆನ್ನಾಗಿತ್ತು. ನಾನು ತುಂಬ ರ್ಯಾಂಕ್ ಸ್ಟೂಡೆಂಟ್ ಅಲ್ಲ, ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಏನಲ್ವೇ ಅಲ್ಲ. ಫಸ್ಟ್ ಕ್ಲಾಸ್ ಸ್ಟೂಡೆಂಟು, ರ್ಯಾಂಕ್ ಸ್ಟೂಡೆಂಟ್ ಅಲ್ಲ.
ಎಷ್ಟು ಓದ್ಬೇಕಾ. ಚಿಕ್ಕೂರಲ್ಲಿ ತುಂಬ ಚೆನ್ನಾಗಿ ಓದ್ತಿದ್ದೆ. ಚಿಕ್ಕದ್ರಲ್ಲಿ ರ್ಯಾಂಕ್ ಸ್ಟೂಡೆಂಟೇ, 5th ಸ್ಟ್ಯಾಂಡರ್ಡ್ವರೆಗೂ ಸಾಕಾದಾಗೆ ಓದ್ತಿದ್ದೆ. ಆಮೇಲೆ ಟೀಚರ್ ಇಷ್ಟ ಆಗಲಿಲ್ಲ, ಸೊ ಆ ಸಬ್ಜೆಕ್ಟೇ ಇಷ್ಟ ಆಗಲಿಲ್ಲ. ಆ ಥರ ಆಯಿತು. ಮುಂದೆ ಹೋಗ್ತಾ ಹೇಳ್ತೀನಿ. ಎಲ್ಲನೂ ಇದೇ ವ್ಲಾಗಲ್ಲಿ ಹೇಳ್ಬಿಟ್ರೆ ವಿಡಿಯೋ ಅಷ್ಟು ಉದ್ದ ಆಗಿಬಿಡುತ್ತೆ. ಸೊ ಅಷ್ಟೇ, ಹಾಸ್ಟೆಲಲ್ಲಿ ಓದಿದೆ 6th to 10th. ಅದಾದಮೇಲೆ PUC ಮಂಡ್ಯದಲ್ಲಿ ಓದಿದ್ದು, ಕಾನ್ಕಾರ್ಡ್ ಮಹೇಶ್ PU ಕಾಲೇಜಲ್ಲಿ. ನಮ್ಮಮ್ಮ ಮಂಗಳೂರು ಬ್ರಾಂಚ್ ಅಂತ ಸೇರಿಸಿದ್ದಲ್ಲಿಗೆ. ಅಲ್ಲಿ ನಾನು ಏನು ಅನ್ಕೊಂಡಿದ್ದೆ, ಚಿಕ್ಕದ್ರಲ್ಲಿ LKG ಓದ್ಬೇಕಾದ್ರೆ ನಾನು DC ಆಗಬೇಕು. LKG ಇಂದ 5th ಸ್ಟ್ಯಾಂಡರ್ಡ್ವರೆಗೂ DC ಆಗಬೇಕು ಅನ್ಕೊಂಡೆ. ಅದಾದಮೇಲೆ 6th ಸ್ಟ್ಯಾಂಡರ್ಡಿಂದ 10th ನಾನು ಡಾಕ್ಟ್ರ್ ಆಗೇ ಆಗ್ತೀನಿ ಅಂದ್ಕೊಂಡು ಬಂದೆ. ಅದಾದಮೇಲೆ PU ಓದ್ಬೇಕಾದ್ರೆ ಗೊತ್ತಾಯ್ತಲ್ಲ ಸಬ್ಜೆಕ್ಟು, ಯಾಕೋ ಕಷ್ಟ ಆಯ್ತಿತ್ತು, ಏನೇನೋ ಆಯ್ತಿತ್ತು. ನಾನು ಬಿಡು ಡಾಕ್ಟ್ರ್ ಆಗಲ್ಲ ಅಂದ್ಕೊಂಡೆ. ಆಮೇಲೆ ಬೇರೆ ಫೀಲ್ಡಲ್ಲಿ, ಬಯಾಲಜಿ ಫೀಲ್ಡಲ್ಲಿ ಓದಬೇಕು ಅಂದ್ಕೊಂಡಿದ್ದೆ. ಈ ಸ್ಪೀಚ್ ಆ್ಯಂಡ್ ಹಿಯರಿಂಗು, ಫಿಸಿಯೋಥೆರಪಿ ಏನೇನೋ ಓದಬೇಕು ಅಂದ್ಕೊಂಡೆ. ನಾನು ನಮ್ಮ ಕಾಲೇಜಲ್ಲಿ ಹೇಳ್ತಿದ್ದೆ ನನ್ನ ಫ್ರೆಂಡ್ಸ್ಗೆ, ಏನಾದರೂ ಮಾಡ್ತೀನಿ ನನ್ನ ಜೀವನದಲ್ಲಿ, ಇಂಜಿನಿಯರಿಂಗ್ ಅಂತೂ ಮಾಡಲ್ಲ, ಮತ್ತು ಮಂಡ್ಯದಲ್ಲಂತೂ ಓದೋದೇ ಇಲ್ಲ ಅಂತ ಹೇಳ್ತಿದ್ದೆ. ಬಟ್ ಏನಾಯಿತು ಅಂತಂದರೆ, ನಾನು ಮಂಡ್ಯದಲ್ಲೇ ಇದ್ದೆ, ಇಂಜಿನಿಯರಿಂಗು ಮಂಡ್ಯದಲ್ಲೇ ಮಾಡಿದೆ. ಫೈನಲಿ 4 years ಇಂಜಿನಿಯರಿಂಗ್ ಹೆಂಗೆ ಕಂಪ್ಲೀಟ್ ಆಯಿತು ಅಂತಲೇ ನನಗೆ ಗೊತ್ತಿಲ್ಲ ಗಾಯ್ಸ್. ಫೈನಲ್ ಇಯರಲ್ಲಿ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದೆ. ಸುಮ್ಮನೆ ಹೋದೆ. ನಮ್ಮ ಕಾಲೇಜಲ್ಲಿ ಕನ್ನಡ ಕಲೋತ್ಸವ ಏನೋ ನಡೀತಿತ್ತು, ಬಿಗ್ ಬಾಸ್ ನಡೀತಿತ್ತು ಅವಾಗ. ಯಾರ್ದು ಸೀಸನ್ ಚೆನ್ನಾಗಿತ್ತು ಗುರು. ಅದೇ ಸಂಗೀತ ಶೃಂಗೇರಿ ಅವ್ರದ್ದು. ಅವಾಗ ಸಖತ್ತಾಗಿ ಚೆನ್ನಾಗಿ ನಡೀತಿತ್ತು. ನನಗೂ ಆ ಸೀಸನ್ ಅಷ್ಟೇ, ಅದೊಂದೇ ಅಂದ್ಕೊಳ್ಳಿ. ಇವಾಗ 10 ಸೀಸನ್ 11 ಸೀಸನ್ ಏನೋ ಆಗೈತಲ್ಲ ಬಿಗ್ ಬಾಸಲ್ಲಿ, ಅದೊಂದೇ ಸೀಸನ್ ನೋಡಿರೋದು ನಾನು. ನಿಜ. ಬೇರೆ ಚೂರು ನೋಡ್ಕೊಂಡ್ ಬಂದಿದ್ದೀನಿ, ಬಟ್ ನೀಟಾಗಿ ನೋಡಿದ್ದಂದ್ರೆ ಅದೊಂದೇ ಸೀಸನ್ನು, ಅದೊಂದೇ ಇಷ್ಟ ನನಗೆ. ಆವಾಗ ಬಿಗ್ ಬಾಸ್ ನನ್ನ ಫ್ರೆಂಡ್ ಪಕ್ಕ ನೋಡ್ತಿದ್ಲು, ಕನ್ನಡ ಕಲೋತ್ಸವನೂ ನಡೀತಿತ್ತು, ಮತ್ತು ಇನ್ಸ್ಟಾದಲ್ಲಿ ಸ್ವಲ್ಪ ಜನ ಮಿನಿ ವ್ಲಾಗ್ ಮಾಡ್ತಿದ್ರು. ನಾನು ಓದೆ ಫೈನಲ್ ಇಯರಲ್ಲಿ. ನನಗೆ ವಿಡಿಯೋ ಏನಾದರೂ ಫಸ್ಟ್ ಇಯರಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ಇಂಜಿನಿಯರಿಂಗಲ್ಲಿ ಎಷ್ಟೊಂದು ಬ್ಯಾಕ್ಲಾಗ್ ಆಗಿಬಿಡ್ತಿತ್ತು ಅಂದ್ಕೊಳ್ಳಿ. ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು ನನಗೆ ಓದೋದು ಕೂಡ. ಬಟ್ ಓದ್ತಿದ್ದೆ, ಪಾಸ್ ಆಯ್ತಿದ್ದೆ, ಏನಿಲ್ಲ, ಓದ್ತಿದ್ದೆ, ಪಾಸ್ ಆಯ್ತಿದ್ದೆ. ಬಟ್ ಇಷ್ಟ ಇರಲಿಲ್ಲ ಇಂಜಿನಿಯರಿಂಗ್ ನನಗೆ. ಏನು ಓದಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ PUC ಆದಮೇಲೆ. ಈ ಬೆಕ್ಕು ಬೇರೆ ಇಲ್ಲಿ ಬಂದು ಮಲ್ಕೊಳ್ಳುತ್ತೆ. ಬೇರೆ ಕಡೆ ನಾನು ಇಷ್ಟಪಟ್ಟಿದ್ದು ಓದಬೇಕು ಅಂತಂದರೆ ಕಾಸು ಜಾಸ್ತಿ ಇತ್ತು, ಡೊನೇಷನ್ ಎಲ್ಲ ಜಾಸ್ತಿ ಇತ್ತು. 2 ಲಕ್ಷ ಇತ್ತು ವರ್ಷಕ್ಕೆ, 2 ಲಕ್ಷ 2.5 3 ಅನ್ನೋರು. ನಾನು 4 ವರ್ಷ ಆಯಿತು ಆ ಕೋರ್ಸು. 3 ಲಕ್ಷ ಕೊಟ್ಬಿಟ್ಟು ಏನಾಗಬೇಕು, ಲೋನ್ ತಗೊಂಡು ಅಷ್ಟೊಂದು ಓದಿ ಏನು ಉದ್ಧಾರ ಆಗಲಿಲ್ಲ ಅಂತಂದರೆ ಅದೊಂದು ಭಯ ಇತ್ತು. ಇಂಜಿನಿಯರಿಂಗು ನನಗೆ ಮ್ಯಾಥ್ಸ್ ಅಂತಂದ್ರೇ ಇಷ್ಟ ಇಲ್ಲ. CETಲಿ ಮ್ಯಾಥ್ಸ್ ಮಾರ್ಕ್ಸು ಜಾಸ್ತಿ ಇನ್ಕ್ರೀಸ್ ಆಗ್ಬಿಟ್ಟು ಇಂಜಿನಿಯರಿಂಗ್ ರ್ಯಾಂಕಿಂಗ್ ಕಮ್ಮಿ ಆಗ್ಬಿಟ್ಟೈತೆ. ಸೊ ನನಗೆ ಫಸ್ಟ್ ರೌಂಡಲ್ಲೇ PS ಕಾಲೇಜಲ್ಲಿ ಸೀಟ್ ಸಿಕ್ಬಿಡ್ತು. ಬೇಡ್ಕೊಂಡಿದ್ದೆ ದೇವ್ರ ಹತ್ರ, ದೇವ್ರೆ ನೀನು ಏನು ಕೊಡ್ತೀಯ CETಲಿ ಅದಕ್ಕೆ ಹೋಗ್ಬಿಡ್ತೀನಿ ನಾನು ಅಂತ. ಕಣ್ಣು ಮುಚ್ಕೊಂಡು ಇಂಜಿನಿಯರಿಂಗ್ ಇಷ್ಟ ಇಲ್ಲದೆ ಇದ್ರು ಹೊಂಟೋದೆ ಅತ್ತಗೆ. ಅದಾದಮೇಲೆ ಇಂಜಿನಿಯರಿಂಗ್ ಮುಗೀತು. ಇವಾಗ ಮೇನ್ ಟಾಪಿಕ್ಕೇ ಹೇಳ್ತಾ ಇಲ್ಲ ನಾನು. ಇಂಜಿನಿಯರಿಂಗ್ ಸ್ಟಾರ್ಟಿಂಗು ಕಾಲೇಜ್ ಒಳಗಡೆ ಹೋಗ್ಬೇಕಾದ್ರೆ ನಾನೇನು ಅಂದ್ಕೊಂಡು ಹೋಗಿದ್ದು ಅಂತಂದರೆ, ಇಂಜಿನಿಯರಿಂಗ್ ಹೆಂಗೋ ಮಾಡ್ತಾಯಿದ್ದೀನಿ, ಫೈನಲ್ ಇಯರ್ ಅಷ್ಟರಲ್ಲಿ ಕರೆಕ್ಟಾಗಿ ಪ್ಲೇಸ್ ಆಗಿಬಿಟ್ಟು ಶಿಸ್ತಾಗಿ ಓದಿ ಶಿಸ್ತಾಗಿ ಒಂದು ಕಂಪ್ನಿಲಿ ಕೆಲಸ ತಗೊಬಿಡೋಣ ಅಂತ ಇದ್ದಿದ್ದು. ಶಿಸ್ತಾಗಿ ಒಂದು ಕಂಪ್ನಿಲಿ ಕೆಲಸ ತಗೊಬಿಡೋಣ ಅಂತ ಇದ್ದಿದ್ದು. ಬಟ್ ಅದೇನಾಯಿತು ಅಂತಂದರೆ, ಫೈನಲ್ ಇಯರಲ್ಲಿ ನಮ್ಮ ಬ್ಯಾಚಿಗೆ ಏನು ಬರುತ್ತೋ ಗೊತ್ತಿಲ್ಲ, ನಮ್ಮ ಬ್ಯಾಚಿಗೆ ಎಲ್ಲ ಕೂರಿಸ್ಕೊಂತು. ರಿಸೆಷನ್ ಪೀರಿಯಡ್ ಬಂತು, ಯಾವುದೂ ಕಂಪ್ನಿ ಜಾಸ್ತಿ ಹೈಯರ್ ಮಾಡ್ತಾ ಇರಲಿಲ್ಲ, ಯಾರಿಗೂ ಅಷ್ಟಾಗಿ ಜಾಬೇ ಸಿಗ್ತಾ ಇರಲಿಲ್ಲ ಆ ಟೈಮಲ್ಲಿ. ಅಂದರೆ ರಿಸೆಷನ್ ಪೀರಿಯಡ್ ಇತ್ತಲ್ಲ, ಯಾರಿಗೂ ಸಿಗ್ತಾ ಇರಲಿಲ್ಲ. ಎಲ್ಲರೂ ಇಂಟರ್ವ್ಯೂ ಕೂರೋದು, ರಿಜೆಕ್ಟ್ ಆಗೋದು, ಇಲ್ಲ ಒಬ್ಬೊಬ್ರು ಸೆಲೆಕ್ಟ್ ಆಗ್ತಿದ್ರು. ಕಮ್ಮಿ ಒಟ್ಟಿನಲ್ಲಿ. ನಾನೇನು ಮಾಡಿದೆ, ಇದಕ್ಕಿದ್ದಂಗೆ ಕನ್ನಡ ಕಲೋತ್ಸವ ಆಗ್ತಿತ್ತಲ್ಲ, ಓದೆ. ಬಿಗ್ ಬಾಸ್ ನಡೀತು. ಸುಮ್ಮನೆ ಒಂದು ಮಿನಿ ವ್ಲಾಗ್ ಹಾಕ್ತೆ, ಅದು ಚೆನ್ನಾಗಿ ಓಡ್ಬಿಡ್ತು. ನೆಕ್ಸ್ಟ್ ಇನ್ನೊಂದು ಮಿನಿ ವ್ಲಾಗ್ ಹಾಕ್ತೆ, ಅದು ಚೆನ್ನಾಗಿ ಓಡ್ಬಿಡ್ತು. ಇನ್ನೊಂದು ಮಿನಿ ವ್ಲಾಗ್ ಹಾಕ್ತೆ ಇನ್ಸ್ಟಾಗ್ರಾಮಲ್ಲಿ. 4 ವಿಡಿಯೋನ ಹಾಕ್ತೆ, ಫುಲ್ ಹಿಟ್ ಆಗೋಯ್ತು. ಆಮೇಲೆ ಕೇಳಾಗೋದೆ ನಾನು ನನ್ನ ಫ್ರೆಂಡ್ಸು. ವ್ಲಾಗ್ ಮಾಡ್ಬೇಕಂತಾನೆ ಏನು ಹೋಗಲಿಲ್ಲ, ಸುಮ್ಮನೆ ಹೋದ್ವಿ. ಅಲ್ಲೂ ವ್ಲಾಗ್ ಮಾಡ್ಕೊಂಡು ಬಂದೆ, ಮಿನಿ ವ್ಲಾಗು. ಅವೆಲ್ಲ ಚೆನ್ನಾಗಿ ಓಡ್ಬಿಡ್ತು, ವೈರಲ್ ಆಗೋಯ್ತು. 3 ದಿನಕ್ಕೆ ನನಗೆ 1K ಫಾಲೋವರ್ಸ್ ಏನೋ ಬಂದರು. ಅಷ್ಟೇ. ಅಷ್ಟೇ ಆಗಿದ್ದು ನನ್ನ ಲೈಫಲ್ಲಿ, ಇನ್ನೇನು ಆಗಿಲ್ಲ. ಅಷ್ಟೇ ಗೈಸ್, ಬೇಗ ಗಾಡ್ ಗಿಫ್ಟ್ ಅಷ್ಟೇ. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡೋದೆ. ಅದಾದಮೇಲೆ ಇಂಜಿನಿಯರಿಂಗ್ ಮುಗೀತು.
ಇವಾಗ ಕೆಲಸನೂ ಮಾಡ್ತೀನಿ ಮತ್ತು ವ್ಲಾಗ್ಸು ಮಾಡ್ತೀನಿ, ಇನ್ಸ್ಟಾಗ್ರಾಮಲ್ಲಿ ವ್ಲಾಗ್ಸು ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ ವ್ಲಾಗ್ಸ್ ಮಾಡ್ತಿದ್ದೆ, ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ನನ್ನ ಜರ್ನಿ ಇನ್ನೇನೂ ಇಲ್ಲ. ಇನ್ನೂ ನಿಮ್ಗೆ ಏನಾದರೂ ಕ್ವಶನ್ ಇದ್ದರೆ ಸದ್ಯದಲ್ಲೇ Q&A ಮಾಡೋಣ, ಅದಕ್ಕೂ ಆನ್ಸರ್ ಮಾಡ್ತೀನಿ. ಇಷ್ಟೇ ನನ್ನ ಲೈಫ್ ಜರ್ನಿ, ಇನ್ನೇನೂ ಇಲ್ಲ. ಏನಂದರೆ ಗೈಸ್ ಅಷ್ಟೇ, ನನ್ನ ಲೈಫಲ್ಲಿ ನಾನು ಏನೋ ಒಂದು ಮಾಡ್ಬೇಕು ಅಂದ್ಕೊಂಡಿದ್ದೆ. ನಾನು ಹೇಳ್ತಿದ್ದೀನಲ್ಲ ಆವಾಗ್ಲಿಂದಾನೆ ನಿಮಗೆ, ವ್ಲಾಗ್ ನೆನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ. ನಾನು ಸ್ವಲ್ಪ ಸೋಂಬೇರಿ, ಬಟ್ ಏನೋ ಒಂದು ಮಾಡಬೇಕು ಅಂತ ಇಷ್ಟ ನನಗೆ ಅಷ್ಟೇ. ಅಂದರೆ ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡಬೇಕಂತ ಇಷ್ಟ. ಏನೋ ಒಂದು ಸಾಧನೆ, ಏನೋ ಒಂದಂದರೆ ಏನೋ ಒಂದು ಪರ್ಟಿಕ್ಯುಲರ್ಲಿ ನಾನೇನು ಅಂದ್ಕೊಂಡಿದ್ದೆ ಅಂತ ಮುಂದೆ ಹೇಳ್ತೀನಿ. ಅಂದರೆ ನಾನು ಇನ್ನೂ ಸಾಧನೆನೇ ಮಾಡಿಲ್ವಲ್ಲ, ಭಯ. ನಾವೇನು ಅಂದ್ಕೊಂಡಿರೋದನ್ನ ಹೇಳ್ಬಿಟ್ರೆ ಅದಾಗಲ್ವಂತೆ ಅಂತ ಹೇಳ್ತಾರೆ. ಅದು ನಾನು ಮುಂದೆ ಹೇಳ್ತೀನಿ ಏನು ಮಾಡಬೇಕು ಅಂದ್ಕೊಂಡಿದ್ದೆ ಅಂತ. ನನಗೆ ಸ್ವಲ್ಪ ಕಾನ್ಫಿಡೆಂಟ್ ಇತ್ತು ನಾನು ಮಾಡ್ತೀನಿ ಅಂತ. ಬಟ್ ಈ ಫೀಲ್ಡ್, ಸೋಷಿಯಲ್ ಮೀಡಿಯಾ ಫೀಲ್ಡ್ಗೆ ಐ ಮೀನ್ ಹೆಂಗೆ ಅಂದರೆ ಇಂಡೈರೆಕ್ಟಾಗಿ ಇದನ್ನೆಲ್ಲ ಹೆಂಗೆ ಮಾಡೋದು, ಎಡಿಟಿಂಗ್ ಮಾಡೋದು. ಎಡಿಟಿಂಗಲ್ಲಿ ನನಗೆ ಇಂಟ್ರೆಸ್ಟ್ ಇತ್ತು, ಅದೇ ಹೇಳಿದ್ನಲ್ಲ, ಸುಮ್ಮನೆ ವಿಡಿಯೋಸ್ ಮಾಡ್ತಿದ್ದೆ, ಸುಮ್ಮನೆ. ನನಗೆ ಅದು ನನ್ನ ಪ್ಯಾಷನ್ ಅಂತ ನಂಗೆ ಗೊತ್ತೇ ಆಗಿಲ್ಲ, ಆಯಿತಾ. ಈಗ ಗೊತ್ತಾಗಿದ್ದು ನನಗೆ ಅದು ಇಷ್ಟ, ನನ್ನ ಪ್ಯಾಷನ್ ಅದರಲ್ಲೈತೆ ಅಂತ ನನಗೆ ಈಗಲೇ ಗೊತ್ತಾಗಿದ್ದು. ಅವಾಗಲೇ ಯೂಟ್ಯೂಬ್ ಮಾಡಿದ್ನಲ್ಲ, ಯೂಟ್ಯೂಬಲ್ಲಿ ವ್ಯೂಸ್ ಸಿಕ್ಕಿಲ್ಲ, ಸೊ ಮಿನಿ ವ್ಲಾಗಿಗೆ ಬಂದೆ. ನನ್ನ ರೂಟ್ ಚೇಂಜ್ ಆಗಿದ್ದು ಯಾವಾಗ ಅಂತಂದರೆ ಮಿನಿ ವ್ಲಾಗ್ ಮಾಡಿದಾಗ. ನಾನು ಫಸ್ಟ್ ಮಿನಿ ವ್ಲಾಗ್ ಹಾಕಿದ್ದು 24/11/2023. ನಂದು ವೀಡಿಯೋಸ್ ಹಿಂಗೆ ಕೆಳಗಡೆ ತಳ್ಳಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಅಷ್ಟೇ ಗಾಯ್ಸ್, ಇನ್ನೇನು ಇಲ್ಲ. ಯಾವ ಲೈಫ್ ಜರ್ನಿ ಅಂದರೆ ಏನಾದರೂ ಸಾಧನೆ ಮಾಡಿದರೆ ಜರ್ನಿ ಹೇಳೋಕ್ಕೆ. ಏನೂ ಮಾಡಿಲ್ಲ, ಈಗ ಮಾಡಬೇಕು ಅಂದ್ಕೊಂಡಿರೋದು. ಈಸಿ ಅಲ್ಲ ಈ ಫೀಲ್ಡಲ್ಲಿ ಒಂದು ಹೆಸರು ಮಾಡೋದು. ನಿಮ್ಮ ಪ್ರೀತಿ ಮತ್ತು ದೇವರ ಆಶೀರ್ವಾದದಿಂದ ಪಾಸಿಬಲ್ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ ಅಷ್ಟು ಬೇಗ ಫಾಲೋವರ್ಸ್ ಬಂದರು, ಅಷ್ಟು ಬೇಗ ಜನ ನನ್ನ ವೀಡಿಯೋಸ್ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ವೀಡಿಯೋಸ್ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಮಿನಿ ವ್ಲಾಗ್ಸು. ನಿಮ್ಮ ವಾಯ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರು. ಎಷ್ಟೊಂದು ಜನ ಹಂಗೆ ಹೇಳಿದ್ರು. ನಾನು ಅವಾಗಲೇ ಹೇಳಿದ್ನಲ್ಲ, ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ನನಗೆ ಫೇಸ್ ತೋರ್ಸೋಕ್ಕೆ ಭಯ ಇತ್ತು ಯೂಟ್ಯೂಬ್ ಫಸ್ಟ್ ಮಾಡ್ಬೇಕು ಅಂದ್ಕೊಂಡಾಗ. ಸುಮ್ಮನೆ ಹೆಂಗೋ ವಿಡಿಯೋ ಮಾಡೋ ಹುಚ್ಚಿತ್ತಲ್ಲ, ಸುಮ್ಮನೆ ಎಲ್ಲ, ಬಟ್ ಮಾತಾಡೋದಿರಲಿಲ್ಲ. ಫೇಸ್ ತೋರ್ಸೋಕ್ಕೆ ಭಯ ಇತ್ತು. ನಾವು ನೋಡೋಕ್ಕೆ ಚೆನ್ನಾಗಿಲ್ಲ, ಅದೇ ತಲೆಯಲ್ಲಿತ್ತು. ನೋಡೋಕ್ಕೆ ಚೆನ್ನಾಗಿಲ್ಲ, ಏನೂ ಇಲ್ಲ, ಯಾರು ನೋಡ್ತಾರೆ. ಮತ್ತು ಈ ಸೆಲೆಬ್ರಿಟೀಸ್ ಎಲ್ಲ ಮತ್ತು ವಿಡಿಯೋ ಮಾಡೋರೆಲ್ಲ ಚೆನ್ನಾಗಿದ್ರು ಗಾಯ್ಸ್, ಚೆನ್ನಾಗಿರೋರು. ವಿಡಿಯೋ ಮಾಡೋರೆಲ್ಲ ಒಟ್ಟಲ್ಲಿ ಚೆನ್ನಾಗಿರಬೇಕು, ಹೀರೋಯಿನ್ ಥರ ಆ ಥರ ಅಂದ್ಕೊಂಡಿದ್ದೆ ನಾನು ಮೊದಲು. ಸೊ ವಿಡಿಯೋಸ್ ಮಾಡ್ತಾ ಇರಲಿಲ್ಲ. ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂದ್ಕೊಂಡು ಹೋದೆ, ಅದು ಏನೇನೋ ಆಯಿತು ಕತೆ. ಅಂದರೆ ಇಂಜಿನಿಯರಿಂಗ್ ಮಾಡಿದೆ, ಸಾಫ್ಟ್ವೇರ್ ಡೆವಲಪರ್ ಆಗಿ ಕಂಪ್ನಿಲಿ ಕೆಲಸ ಮಾಡಬೇಕು ಅಂದ್ಕೊಂಡೆ. ಬಟ್ ಇವಾಗ ಅರ್ನ್ ಮಾಡ್ತಿದ್ದೀನಿ, ಏನಿಲ್ಲ. ಅದು ನಾನು ಓದಿರೋ ತಕ್ಕನಂಗೂ ವರ್ಕ್ ಮಾಡ್ತಾಯಿದ್ದೀನಿ, ನನ್ನ ಪ್ಯಾಷನ್ಗೂ ವರ್ಕ್ ಮಾಡ್ತಾಯಿದ್ದೀನಿ. ನನಗೇನು ಇಷ್ಟನೋ ಆ ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ. ಎಲ್ಲನೂ ಹೇಳಿದ್ನಾ? ಹೇಳ್ದೆ. ಏನಾದರೂ ಡೌಟ್ ಬಂದಿದ್ರೆ Q&A ಮಾಡ್ತೀನಿ ಸದ್ಯದಲ್ಲೇ Q&A ಮಾಡ್ತೀನಿ. ಆವಾಗ ನಿಮ್ಮ ಕ್ವಶನ್ಗೆಲ್ಲ ಕೂಡ ಆನ್ಸರ್ ಮಾಡ್ತೀನಿ. ಇನ್ನೇನಿಲ್ಲ, ಇಷ್ಟೇ ಲೈಫ್ ಜರ್ನಿ. ಸೊ ಇನ್ನು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ ಗೈಸ್, ಬಾಯ್.